ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷ ಸೀತಾ ಚಾನಲ್. ನಾನಿವತ್ತು ನಮ್ಮ ಮನೆಯ ಅಂದರೆ ನನ್ನ ತಾಯಿ ಮನೆಯ ಹಿಂಬಾಗಿಲ ಹತ್ರ ಇದ್ದೀನಿ. ಇದು ನಮ್ಮ ಮನೆಯ ಹಿಂಬಾಗಿಲಲ್ಲಿ ನೀವು ನೋಡ್ತಾ ಇರ್ಬೋದು ಹಲವಾರು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಬಾವಿ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ಅಂತ ಹೇಳ್ಬೋದು. ಇವಾಗ ಆಲ್ಮೋಸ್ಟ್ ಸಂಜೆ ಆಗ್ತಾಯಿದೆ. ಈ ಸಂಜೆನಲ್ಲಿ ನಮ್ಮ ಮನೆಯಲ್ಲಿ ಈ ಟೈಮಲ್ಲಿ ಹೂ ಕೀಳೋದು ಕಾಮನ್ನು. ಬಟ್ ನಾನಿವತ್ತು ಹೂ ಕೀಳೋದಕ್ಕಿಂತ ಮುಂಚೆ ನಿಮಗೆಲ್ಲ ನಮ್ಮ ಮನೆಯಲ್ಲಿ ಹಿತ್ತಲಲ್ಲಿ ಇರುವಂಥ ಗಿಡಗಳ ಬಗ್ಗೆ ಹೇಳಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆಯಲ್ಲಿರುವಂಥ ಬದನೆಕಾಯಿ ಗಿಡ. ಬದನೆಕಾಯಿ ಎಲ್ಲರೂ ಕೂಡ ಹೇಳ್ತಾರೆ, ಹಳ್ಳಿಗಳಲ್ಲಿ ಮನೆ ಬಾಗಿಲಲ್ಲಿ ಜೋತು ನೇತಾಡ್ತಾ ಇರ್ತವೆ ಬದನೆಕಾಯಿ ಅಂತ ಹೇಳಿ. ಹಳ್ಳಿಗಳಲ್ಲಿ ಕಾಮನ್ನಾಗಿ ಏನಾಗುತ್ತೆ ಅಂತಂದರೆ ಅಡುಗೆಗಳನ್ನ ಮಾಡಬೇಕು, ಸಾಂಬಾರುಗಳನ್ನ ಮಾಡಬೇಕು ಅಂದಾಗ ಆಲೂಗೆಡ್ಡೆ ಬದನೆಕಾಯಿ ಜೊತೆಗೆ ಯಾವುದಾದ್ರೂ ದ್ವಿದಳ ಧಾನ್ಯಗಳು ಅಂತ ಹೇಳ್ತಾರೆ, ಅವರೆಕಾಳು, ತಗಣಿಕಾಳು, ಈ ಥರ ಕಾಳುಗಳೇನು ಬರುತ್ತೆ ಇದನ್ನು ಹಾಕಿ ಸಾಂಬಾರುಗಳನ್ನ ಮಾಡಿ ಕಾಮನ್ನಾಗಿ ಅಡುಗೆನ ಮಾಡಿ ಅರ್ಜೆಂಟಲ್ಲಿ ಮುಗಿಸ್ತಿರ್ತಾರೆ. ಅವರೆಕಾಯಿ ಸಾರುಗಳು ಈ ಥರದನ್ನೆಲ್ಲ ಮಾಡಬೇಕು ಅಂದಾಗ ಬದನೆಕಾಯಿ ಕಾಮನ್ನಾಗಿ ಬಳಸ್ತಿರ್ತಾರೆ. ಬದನೆಕಾಯಲ್ಲಿ ನಮಗೆ ದೇಹಕ್ಕೆ ಬೇಕಾದಂಥ ಕಬ್ಬಿಣದ ಅಂಶಗಳು ಸಿಗುತ್ತೆ. ಹಾಗಾಗಿ ಬದನೆಕಾಯಿನ ಎಲ್ಲರ ಮನೆ ಬಾಗಿಲಲ್ಲಿ ನೆಟ್ಕೊಂಡಿರ್ತಾರೆ. ಅದು ಬಾಗಿ ಬದನೆಕಾಯಿ ನೇತಾಡ್ತಿರುತ್ತೆ ಅಂತ ಇದು ಜನಪದ ಹಾಡು ಕೂಡ ಇದೆ ಅಂತ ಹೇಳ್ಬೋದು. ಈಗ ಆ ಹಾಡು ಕೂಡ ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ಹಾಗೆಯೇ ಮುತ್ತಮಲ್ಲಿಗೆ ಗಿಡ ಬಂದು ಸಾಮಾನ್ಯವಾಗಿ ಎಲ್ಲರ ಮನೆ ಬಾಗಿಲಲ್ಲೂ ಇರುತ್ತೆ ಮುತ್ತಮಲ್ಲಿಗೆ ಗಿಡ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಅವರೆಕಾಯಿ ಗಿಡ ಒಂದು ಬೆಳ್ಕೊಂಡಿದೆ. ಮತ್ತು ಕನಕಾಂಬರ ಹೂವಿನ ಗಿಡ. ಕನಕಾಂಬರ ಹೂವು ನೆನ್ನೆನೇ ಕಿತ್ಕೊಂಡಿದ್ದರಿಂದ ಇವತ್ತಿಗೆ ಕನಕಾಂಬರ ಹೂವು ಬಿಟ್ಟಿಲ್ಲ. ಹಾಗೆ ಮೆಣಸಿನ್ಕಾಯಿನ ಗಿಡ ನೀವು ನೋಡ್ತಾ ಇರ್ಬೋದು, ಮೆಣಸಿನ್ಕಾಯಿನ ಗಿಡ ಇದೆ. ಮತ್ತು ತುಳಸಿ ಗಿಡ. ಹಾಗೆಯೇ ಸೀಬೆಕಾಯಿ ಮರ. ಈ ಮರ ಅಂತೂ ತುಂಬಾ ಸೀಬೆ ಹಣ್ಣುಗಳನ್ನ ಬಿಡುತ್ತೆ. ತುಂಬ ಸೀಬೆ ಹಣ್ಣು ಸಿಗುತ್ತಿತ್ತು. ಇವಾಗ ಸದ್ಯಕ್ಕೆ ಸೀಬೆಕಾಯಿ ಸೀಸನ್ ಅಲ್ಲದೆ ಇರೋದ್ರಿಂದ ಸೀಬೆಕಾಯಿ ಇದರಲ್ಲಿ ಇಲ್ಲ ಈ ಮರದಲ್ಲಿ. ನೆಕ್ಸ್ಟು ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ದಾಸವಾಳ ಕಡ್ಡಿ ಗಿಡ ಇದೆ. ಇದು ಆಲ್ಮೋಸ್ಟ್ ಒಂಥರ ರೆಡ್ ಕಲರ್ ಗಿಡ. ಇದರಲ್ಲಿ ರೆಡ್ ಕಲರ್ ಹೂಗಳನ್ನ ಬಿಡುತ್ತೆ. ಮೊಗ್ಗಿದೆ, ನೋಡ್ತಾ ಇರ್ಬೋದು ನೀವು ಮೊಗ್ಗು. ಈ ಮೊಗ್ಗು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಹೂವು ಆಗುತ್ತೆ, ಹರಳಿರುವಂಥ ಒಂದು ಹೂವು ಆಗುತ್ತೆ. ಹಾಗೆ ಇಲ್ಲೂ ಒಂದು ಸೀಬೆಕಾಯಿ ಮರ ಇದೆ. ಈ ಮರ ಒಂದು ನಮ್ಮ ಚಿಕ್ಕಪ್ಪವ್ರ ಮನೆಗೆ ಸೇರಿಕೊಳ್ಳುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸೌದೆ ಲಾಟ್ ಹಾಕ್ಕೊಂಡಿದ್ದಾರೆ. ಮನೆಯಲ್ಲಿ ನೀರು ಕಾಯಿಸೋದಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಗೀಝರ್ ಆ ಥರದ್ದೆಲ್ಲ ಬಳಸೋದಿಲ್ಲ. ಸಿಟಿಯವ್ರಿಗೆ ಯಾವಾಗಲೂ ಹೇಳ್ಕೊತಾ ಇರ್ತಾರೆ, ಹಂಡೆ ಒಲೆ ನೀರನ್ನ ನಾವು ಮಿಸ್ ಮಾಡ್ಕೊತಿರ್ತೀವಂತ, ಹಂಡೆ ಒಲೆಗೆ ಅಂತ ಹೇಳಿ ಇದು ಉಪ್ಪನೇರ್ಲೆ ಕಡ್ಡಿಗಳನ್ನ ಹಾಕ್ಕೊಂಡಿರ್ತಾರೆ ಹಂಡೆ ಒಲೆಗೆ ನೀರು ಕಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಹಾಗೆಯೇ ಇದು ಮತ್ತೊಂದು ಸೀಬೆಕಾಯಿ ಮರ ತುಂಬ ದೊಡ್ಡದಾಗಿತ್ತು. ಈಗ ಸದ್ಯಕ್ಕೆ ಅದನ್ನು ಕಟ್ ಮಾಡಿದ್ದಾರೆ. ನಮ್ಮ ಮನೆ ಬಂದು ರೋಡ್ ಸೈಡಲ್ಲೇ ಇರೋದ್ರಿಂದ ತುಂಬ ಗಾಡಿಗಳು ಕೂಡ ಓಡಾಡ್ತಾ ಇರುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಪತ್ರೆ ಎಲೆ ಗಿಡ ಇದೆ. ಇದು ತುಂಬಾ ಒಳ್ಳೆಯದು ಕಫಾಗೆ, ಕೆಮ್ಮುಗಳಿಗೆ, ಶೀತಕಾಲದಲ್ಲಿ ಬಳಸೋದ್ರಿಂದ. ಹಾಗೆ ಗಣಕೆ ಸೊಪ್ಪಿನ ಗಿಡ. ಇದು ಬೇರೆ ಕಡೆ ಸಿಗೋದಿಲ್ಲ ಅಂತ ಹೇಳಿ ಅಮ್ಮ ಇಲ್ಲೇ ಹಾಕೋಬಿಟ್ಟಿದ್ದಾರೆ. ಅಂದರೆ ಮೊಸಪ್ಪು ಮಾಡಿದಾಗ ಒಂದೆರಡು ಕಡ್ಡಿ ಹಾಕೋದ್ರಿಂದ ಕೆಮ್ಮು ಕಫ ಬರೋದಿಲ್ಲ ಅಂತ ಹೇಳಿ. ಹಾಗೆಯೇ ಕನಕಾಂಬರ ಹೂವಿನ ಗಿಡ ಮತ್ತು ಮೆಣಸಿನ್ಕಾಯಿ ಗಿಡ. ಹಾಗೆ ದಾಸವಾಳ ಕಡ್ಡಿ. ಈ ಗಿಡ ಒಂದು ಬೇರೆ ಕಲರೇ ಬರುತ್ತೆ, ಒಂಥರ ಲೈಟಿಶ್ ಪಿಂಕ್ ಬರುತ್ತೆ ಇದು. ಹಾಗೆಯೇ ಕರಿಬೇವಿನ ಸೊಪ್ಪಿನ ಗಿಡ. ಮುಂಚೆ ಮರ ಥರ ಇತ್ತು, ಈಗ ಎಲ್ಲ ಕಟ್ ಮಾಡಿ ಕರಿಬೇವಿನ ಸೊಪ್ಪಿನ ಗಿಡ ಆಗಿಬಿಟ್ಟಿದೆ. ಹಾಗೆಯೇ ಇಲ್ಲಿ ಬಂದರೆ ಚೆಂಡು ಹೂವು ಟಾಣಿ ಗಿಡ, ಚೆಂಡು ಹೂವಿನ ಗಿಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಚೆಂಡು ಹೂವು, ಪುಟ್ಟ ಗಿಡ. ಇದನ್ನು ಪೂಜೆಗಳಿಗೆ ಗಣೇಶನಿಗೆಲ್ಲ ಮುಡಿಸ್ಬಾರ್ದು ಅಂತ ಅಮ್ಮ ಹೇಳ್ತಾರೆ. ಹೊಸ್ಲಿಗೆ ಬಾಗಿಲಿಗೆ ಇಡೋದಕ್ಕೆ ಚೆನ್ನಾಗಿರುತ್ತೆ, ತುಂಬ ಹೊತ್ತು ಚೆನ್ನಾಗಿ ಕಾಣಿಸುತ್ತೆ, ಬೇಗ ಡಲ್ ಆಗೋದಿಲ್ಲ ಅಂತ ಹೇಳಿ. ಹಾಗೆಯೇ ಅಮ್ಮ ಇಲ್ಲಿ ಸೊಪ್ಪಿಗೆ ಅಂತ ಹೇಳಿ ಒಣಗೊನೆ ಸೊಪ್ಪು ಸಾಂಬಾರ್ಗೆ ಏನಾದರೂ ಬೇಕಾದಾಗ ಹಾಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲಿ ಹಾಕ್ಕೊಂಡಿದ್ದಾರೆ. ಹಾಗೆಯೇ ಮತ್ತೊಂದು ಔಷಧಿಯ ಗಿಡ, ತುಂಬೆ ಹೂವಿನ ಗಿಡ. ಈ ಹೂವನ್ನ ಪೂಜೆಗೆ ಬಳಸ್ತಾರೆ. ಹಾಗೆ ಈ ಸೊಪ್ಪನ್ನು ಕೆಮ್ಮಿಗೆ, ಶೀತ ಜಾಸ್ತಿ ಇದ್ದವ್ರಿಗೆ, ಅದರಲ್ಲೂ ಹಸು ಕರು ಅಥವಾ ಕುರಿಮರಿಗಳಿಗೆ ಅದರ ರಸನ ಕುಡಿಸೋದ್ರಿಂದ ಬೇಗ ಅದಕ್ಕೆ ಶೀತ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ಸಸ್ಯಗಳನ್ನ ಅಮ್ಮ ಪಕ್ಕದಲ್ಲೇ ಹಾಕೊಬಿಟ್ಟಿರ್ತಾರೆ, ಔಷಧಿಗೆ ಎಂತಕ್ಕಾದ್ರೂ ಬೇಕಾಗುತ್ತೆ ಅಂಥೇಳಿ. ಮತ್ತು ನಮ್ಮ ಮನೆಯಲ್ಲಿರುವಂಥ ದ ಮೇನ್ ಪಿಲ್ಲರ್ ಅಟ್ರಾಕ್ಟಿವ್ ಅಂತ ಅಂದರೆ ಈ ವಿಳ್ಯದೆಲೆ ಗಿಡ.
ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾದ ಗಿಡ ಅಂತಲೇ ಹೇಳ್ಬೋದು. ಒಂದೇ ಒಂದು ಎಲೆ ಬಂದು ನಿಮಗೆ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ಊಟ ಹಾಕ್ಕೊಂಡು ಊಟ ಮಾಡಿಬಿಡ್ಬೋದು, ಅಷ್ಟು ದೊಡ್ಡ ದೊಡ್ಡ ಎಲೆ ಬರುತ್ತೆ ಅಂತ ಹೇಳ್ಬೋದು. ಒಂದು ನಿಮಿಷ ಇರಿ, ಇಲ್ಲೊಂದು ದೊಡ್ಡ ಎಲೆ ಇದೆ, ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡ ಎಲೆ ಅಂದರೆ ಆಲ್ಮೋಸ್ಟ್ ಕಿತ್ಕೊತೀನಿ, ತೋರಿಸ್ತೀನಿ ಇದೆ. ಈ ಥರ ಎಲೆ ತುಂಬ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಎಲೆ ಅಂದರೆ ನನ್ನ ಫೇಸನ್ನು ಕೂಡ ನೀಟಾಗಿ ಕವರ್ ಮಾಡುತ್ತೆ. ಇಷ್ಟು ದೊಡ್ಡ ಎಲೆ, ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಎಲೆಗಳು ಕೂಡ ಸಿಗುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಫೇಸ್ನ ಕವರ್ ಮಾಡಿಬಿಡ್ತು, ಅಷ್ಟು ದೊಡ್ಡ ಎಲೆ. ಇದಕ್ಕಿಂತ ದೊಡ್ಡ ದೊಡ್ಡ ಎಲೆಗಳು ಕೂಡ ನಮ್ಮ ಮನೆಯಲ್ಲಿ. ವೀಳ್ಯದೆಲೆ ಗಿಡ ತುಂಬ ಸೊಗಸಾಗಿ ಬೆಳೆದಿದೆ. ಅಲ್ಲಂತೂ ಒಂದು ಎಲೆ ಇದೆ, ಅದು ಬಾಳೆ ಎಲೆ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಅಷ್ಟು ದೊಡ್ಡದಾಗಿದೆ ಮೇಲ್ಮೇಲೆ ಅಂತೂ. ಕೆಳಗಡೆ ಬಂದು ಅವಾಗವಾಗ ಕೀಳ್ತಾನೆ ಇರ್ತೀವಿ ಮನೆಗೆ ಅಂತಕ್ಕಾದ್ರೂ ಬೇಕಾದಾಗೆಲ್ಲ, ಹಾಗಾಗಿ ಚಿಕ್ಕ ಚಿಕ್ಕ ಎಲೆ ಇದೆ ಕೆಳಗಡೆ. ಬಟ್ ಮೇಲ್ಗಡೆ ಮಾತ್ರ ತುಂಬಾ ದೊಡ್ಡ ದೊಡ್ಡ ಎಲೆಗಳಿದೆ. ಎಷ್ಟು ಚೆನ್ನಾಗಿದೆ ನೋಡಿ ವೀಳ್ಯದೆಲೆ, ತುಂಬಾ ಅಪರೂಪ, ಎಲ್ಲರ ಮನೆಯಲ್ಲೂ ಬರೋದಿಲ್ಲ ಇಷ್ಟು ದೊಡ್ಡ ದೊಡ್ಡದಾಗಿ ಇಷ್ಟು ಚೆನ್ನಾಗಿ ವೀಳ್ಯದೆಲೆ ಗಿಡ ನಮ್ಮ ಮನೆಯಲ್ಲಿ ಬಂದಿದೆ. ಇದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಹಾಗೆ ಇದು ನಮ್ಮ ಮನೆಯ ಒಂದು ನೇಚರ್, ತುಂಬಾ ಚೆನ್ನಾಗಿದೆ. ಇದರ ಬುಡ ಹೀಗಿರುತ್ತೆ, ಬಟ್ ಇದು ಕಡ್ಡಿ ಕೊಂಡ್ಮಾಣ್ ಕಡ್ಡಿ, ಬಟ್ ಆ ಕಡ್ಡಿ ಜೊತೆಗೆ ನುಗ್ಗೆ ಸೊಪ್ಪಿನ ಮರದಲ್ಲಿ ಮರನೇ ಕಾಣಿಸ್ತಾ ಇರೋ ರೀತಿ ಈ ವೀಳ್ಯದೆಲೆ ಸುತ್ಕೊಬಿಟ್ಟಿದೆ. ವೀಳ್ಯದೆಲೆನ ನಾವು ಅಡಿಕೆ ಜೊತೆ ಸೇರಿಸಿ ಊಟಕ್ಕೆ ತಿಂತೀವಿ, ಹಾಗೆ ತಾಂಬೂಲಗಳಲ್ಲಿ ಶುಭ ಸಮಾರಂಭ ಮತ್ತು ಮನೆಯ ಯಾವುದೇ ಸಮಾರಂಭಗಳಿಗೂ ಬಳಸ್ತೀವಿ. ವೀಳ್ಯದೆಲೆಗೆ ಜೀರ್ಣಶಕ್ತಿ ಹೆಚ್ಚಿರುತ್ತೆ, ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಳಸ್ತೀವಿ. ಹಾಗೆ ನೆಕ್ಸ್ಟು ಇಲ್ಲಿ ಬಂದರೆ ಕನಕಾಂಬ್ರ ಹೂವಿನ ಗಿಡ ಇದೆ. ಕನಕಾಂಬ್ರ ಹೂವಿನ ಗಿಡ ನೋಡ್ತಾ ಇರ್ಬೋದು, ಮೊಗ್ಗುಗಳು ಕಾಣಿಸ್ತಾ ಇದೆ, ಮೊಗ್ಗುಗಳು ಕಾಣಿಸ್ತಾ ಇದೆಯಲ್ಲ, ಮೊಗ್ಗು ಕಚ್ಚಿದೆ, ಈಗ ಹೂವು ಕೀಳಬೇಕು. ಹಾಗೆಯೇ ದಾಸವಾಳ ಹೂವಿನ ಗಿಡ, ಇದರಲ್ಲೂ ಅಷ್ಟೇ, ಇದು ಒಂಥರ ಕಲರ್ ಚೆನ್ನಾಗಿದೆ ಮರದ್ದು, ಹೂವಿದ್ದು ಕಲರು. ಇದು ಕಲರ್ ಬಂದು ಒಂಥರ ಕಲರು, ಕನಕಾಂಬ್ರ ಹೂವಿನ ಕಲರ್ ಬರುತ್ತೆ. ಈ ದಾಸವಾಳ ತುಂಬಾ ಚೆನ್ನಾಗಿದೆ. ಆ ಕಡೆ ಇದು ಬಂದು ವೈಟ್ ಕಲರು. ಹಾಗೆ ಒಂದು ಪರಂಗಿ ಹಣ್ಣಿನ ಗಿಡ ಇದೆ, ಮತ್ತು ಇಲ್ಲೂ ಕೂಡ ಬದನೆಕಾಯಿ ಗಿಡ ಇದೆ. ನೋಡ್ತಾ ಇದ್ದೀರಲ್ಲ, ಬದನೆಕಾಯಿ ಗಿಡ, ಬದನೆಕಾಯಿ ಜೋತು ನಿಂತಿರುವಂಥ ಬದನೆಕಾಯಿ ಮನೆಯಲ್ಲಿ. ಹೀಗೆ ಹಲವಾರು ಗಿಡ ಇದೆ. ಹಾಗೆ ಕನಕಾಂಬ್ರ ಹೂವು ನೋಡ್ತಾ ಇದ್ರಲ್ಲ, ಆವಾಗಲೇ ಹೇಳಿದೆ ನಾನು ನಿಮಗೆ ಕನಕಾಂಬ್ರ ಹೂವು ಇದೆ ಅಂತ. ಕನಕಾಂಬ್ರ ಹೂವು, ಕಾಕಡ ಹೂವು, ಮಲ್ಲಿಗೆ ಮೇಲೆ ಆ ಕಡೆ ಇದೆ. ಇದಿಷ್ಟು ನಮ್ಮ ಮನೆಯಲ್ಲಿರುವಂಥ ಹಿತ್ತಲಿನ ಗಿಡಗಳು. ತುಳಸಿ ಅಮ್ಮಂಗೆ ಸಾಮಾನ್ಯವಾಗಿ ಹುಣ್ಮೆನಲ್ಲಿ ದೇವಸ್ಥಾನಕ್ಕೆ, ಆಂಜನೇಯನಿಗೆ ಅಥವಾ ಸತ್ಯನಾರಾಯಣ ಸ್ವಾಮಿಗೆ ಹಾರ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ತುಳಸಿ ಗಿಡಗಳನ್ನ ನೆಟ್ಕೊಂಡಿರ್ತಾರೆ. ಪುಟ್ಟ ಕರಿಬೇವಿನ ಸಸಿ. ಹಾಗೆಯೇ ನೆಕ್ಸ್ಟು ತುಂಬ ಗಿಡಗಳಿದೆ ಹೇಳಬೇಕು ಅಂದರೆ. ಇಲ್ಲಿ ಹಲಸಿನ ಗಿಡ ಹಾಕ್ಕೊಂಡಿದ್ದಾರೆ ಸಣ್ಣದಾಗಿ, ಅದು ದೊಡ್ಡ ಆದಮೇಲೆ ಗದ್ದೆಗೆ ಕಳಿಸ್ಬೇಕು, ಅದನ್ನು ದೊಡ್ಡದಾಗಿ ಬೆಳೆಸಬೇಕು ಅಂತ ಅಮ್ಮಂಗೆ ಇಷ್ಟ. ತುಂಬ ಗಿಡಗಳು ಮುಂಚೆ ಇನ್ನೂ ಇತ್ತು, ಅದು ಇವಾಗ ಇಲ್ಲ. ಇಲ್ಲೊಂದು ಪುಟ್ಟ ಹೂವಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಸೂಪರಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಪುಟ್ಟ ಗಿಡ ಹೂವು. ಮತ್ತು ಇಲ್ಲಿ ಅರಿಶಿಣದ ಗಿಡ, ಹಲವಾರು ಗಿಡಗಳನ್ನ ಇಲ್ಲಿ ಹಾಕ್ಕೊಂಡಿದ್ದಾರೆ ಅಮ್ಮ. ಇದು ನಮ್ಮ ಮನೆಯ ಹಿತ್ತಲಿನ ಒಂದು ಚಿತ್ರ. ಈ ಚಿತ್ರದ ಜೊತೆಗೆ ನಮ್ಮ ಮನೆಯಲ್ಲಿ ಇನ್ನೂ ಒಂದು ಸ್ಪೆಷಲ್ ಥಿಂಗ್ಸ್ ಇದೆ, ಅದನ್ನು ತೋರಿಸ್ತೀನಿ. ಇದು ನಮ್ಮ ಮನೆಯ ಹಿಂದಲಿನ ಬಾವಿ, ಕೇಂದ್ರ ಬಾವಿ ಅಂತ ಕರೀತಾರೆ. ಈ ಕೇಂದ್ರ ಬಾವಿನ ತೋರಿಸ್ತೀನಿ ನೋಡಿ. ತುಂಬ ದಿನ ಆಯಿತು ಇಲ್ಲಿ ಬಂದಿಲ್ಲ, ಬಟ್ ತೋರಿಸ್ತೀನಿ. ಇದರಲ್ಲಿ ಎಷ್ಟು ಮೇಲ್ಗಡೆ ನೀರಿರುತ್ತೆ ಅಂದರೆ ತುಂಬಾ ಮೇಲ್ಗಡೆನೇ ನೀರಿರುತ್ತೆ. ನೋಡ್ತಾ ಇದ್ದೀರಾ, ಮುಂಚೆ ಎಲ್ಲ ಯೂಸ್ ಮಾಡ್ತಿದ್ರು ಈ ಬಾವಿನ, ಇವಾಗ ಯಾರು ಕೂಡ ಯೂಸ್ ಮಾಡ್ತಿಲ್ಲ. ಎಲ್ಲರೂ ಮೋಟ್ರ್ ಇಟ್ಕೊಂಡಿದ್ದಾರೆ, ಏನಾದರೂ ಬೇಕು ಅಂದರೆ ಮೋಟ್ರ್ ಹಾಕ್ಕೊಂಡು ನೀರನ್ನ ಎಳ್ಕೊತಾರೆ. ಅದರ್ವೈಸ್ ನಲ್ಲಿ ನೀರನ್ನು ಉಪಯೋಗಿಸ್ತಾ ಇರೋದ್ರಿಂದ ಟ್ಯಾಪ್ ವಾಟರ್ನ ಬಾವಿಗೆ ಅಷ್ಟಾಗಿ ಯಾರೂ ಹೋಗೋಕ್ಕೋಗಲ್ಲ.
ಬೇಕು ಅಂದಾಗ ಮೋಟ್ರ್ ಹಾಕೋತಾರೆ. ಮುಂಚೆ ತುಂಬ ನಾವು ಚಿಕ್ಕವರಿದ್ದಾಗ ಅಮ್ಮ ಇಲ್ಲೆಲ್ಲ ಕೀರೆ ಮಡಿ, ಈರುಳ್ಳಿ, ಬೆಳ್ಳುಳ್ಳಿ ಬೆಳೀತಿದ್ರು. ಆ ಸಂದರ್ಭದಲ್ಲಿ ನೀರು ಇಳಿಸಿ ಗಿಡಕ್ಕೆಲ್ಲ ಹಾಕಿಸ್ತಿದ್ರು. ಬಟ್ ಇವಾಗ ಚೇಂಜಸ್ ಆಗಿದೆ, ನಾವು ದೊಡ್ಡವರಾಗ್ಬಿಟ್ವಿ. ಅಮ್ಮ ನೀರು ಸೇದಿ ಗಿಡಗಳು ಬೆಳೆಸಿ ಅಂದರೆ ಇಲ್ಲ, ಮದುವೆ ಆಗಿ ಗಂಡಂದಿರ ಮನೆ ಸೇರಿಬಿಟ್ವಿ. ನಿಮಗೇನಾದರೂ ನಮ್ಮ ಮನೆಯ ಹಿತ್ತಲು ಇಷ್ಟ ಆಗಿತ್ತು, ಹಿತ್ತಲಿನ ಗಿಡಗಳು ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.